ಈ ಪಿತೃಪಕ್ಷದ ಬಗ್ಗೆ ನಾನಾ ರೀತಿ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂತಹದ್ದು ನಾವು ನೋಡ್ತಾ ಇರ್ತೀವಿ. ಭಾಳಷ್ಟು ಪ್ರಶ್ನೆಗಳು ನಮ್ಮೊಂದಿಗೆ ಕೇಳ್ತಾ ಇರ್ತಾರೆ. ಸೊ ಗುರುಗಳೇ, ಈ ಮಹಾಲಯ ಅಮಾವಾಸ್ಯೆ ದಿವಸ ಯಾವ ರೀತಿ ನಾವು ಮಾಡಬೇಕು? ಏನು? ಇದು ಮಾಡೋದ್ರಿಂದ ಪ್ರತಿಫಲಗಳೇನು? ಯಾಕೆ ಮಾಡಬೇಕು? ಯಾರೆಲ್ಲ ಮಾಡ್ಬೋದು? ಹೇಗೆಲ್ಲ ಮಾಡ್ಬೋದು? ರೀತಿ ನಾನಾ ಪ್ರಶ್ನೆಗಳು. ಅದೊಂದು ಕೆಲವೊಂದು ಪ್ರಮುಖವಾದಂಥ ಪ್ರಶ್ನೆಗಳಿಗೆ ನಾನೀಗ ಮಾತಾಡಲು ಇಚ್ಛಿಸುತ್ತೇನೆ. ನಮ್ಮ ಹಿರಿಯರು ಅಂದರೆ ತಂದೆ ತಾಯಿ ಆಗಿರ್ಬೋದು, ಮತ್ತು ತಾತ ಅಜ್ಜಿ ಆಗಿರ್ಬೋದು, ಮುತ್ತಾತ ಮುತ್ತಜ್ಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ 3 ತಲಾಂತರಗಳವರೆಗೂ ಕೂಡ ಆಚರಿಸುವಂತಹದ್ದು ಅಂದರೆ ಒಂದು ಪಾರಣಗಳನ್ನು ಇಟ್ಟು ಅವರಿಗೆ ಸಂತೃಪ್ತಿ ಆಗೋದಕ್ಕೋಸ್ಕರ, ಅಂದರೆ ಅವರು ಇಹಲೋಕವನ್ನು ತ್ಯಜಿಸಿ ಒಂದು ಪರಲೋಕಕ್ಕೆ ಹೋಗಿರ್ತಕ್ಕಂತಹ ಅವರಿಗೆ ಆತ್ಮಕ್ಕೆ ತೃಪ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನೆನೆಸಿಕೊಳ್ಳುವಂತಹದ್ದು. ಹೋಗಿರ್ತಕ್ಕಂತಹ ಆತ್ಮಗಳಿಗೆ ತೃಪ್ತಿಗೋಸ್ಕರ ಪಿತೃಗಳು ಅಂದರೆ ಪಿತೃ ದೇವತೆಗಳು ಅಂತೇಳಿ ಹೇಳ್ತೀವಿ. ತ್ರಿಪಿಂಡ ಶ್ರಾದ್ದ ಅಂದರೆ 3 ತಲೆಮಾರುಗಳನ್ನು ನೆನೆಸಿ ಮಾಡುವಂತಹದ್ದಾಗಿರುತ್ತೆ. ಮತ್ತು ದ್ವಾದಶ ಪಿತೃಗಳಿಗೆ ವಿಶೇಷವಾಗಿ ಪಾರಣಗಳನ್ನಿಟ್ಟು ಮಾಡುವಂತಹದ್ದಿರುತ್ತೆ. ಮತ್ತು ಅತೃಪ್ತರಾಗಿರ್ತಕ್ಕಂತಹ ಪಿತೃರಿಗೆ ಅಂದರೆ ಸಂಬಂಧಿಕರು, ದಾಯಾದಿಗಳು, ಹಿತೈಷಿಗಳು ಯಾರೆಲ್ಲ ಹೋಗಿರ್ತಾರೆ ಅಂದರೆ ತಾತನ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ಅಥವಾ ತಂದೆಯ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ಅಥವಾ ಸಹೋದರ ಸಹೋದರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಅತ್ತೆ ಮಾವ ಸ್ಥಾನದಲ್ಲಿರ್ತಕ್ಕಂತಹವರು ಎಲ್ಲರೂ ಕೂಡ ಇಲ್ಲಿ ದಾಯಾದಿಗಳು, ನೆಂಟರು, ಹಿತೈಷಿಗಳು, ಗುರುಸ್ಥಾನದಲ್ಲಿರ್ತಕ್ಕಂತಹವರು, ಮತ್ತು ಅವರ ಆತ್ಮೀಯರು ಅಂದರೆ ಆತ್ಮ ಬಂಧುಗಳು ಅಂತೇಳಿ ಹೇಳ್ತೀವಿ, ಮತ್ತು ಆತ್ಮ ಸ್ನೇಹಿತರು ಅಂತೇಳಿ ಹೇಳ್ತೀವಿ. ಹಾಗಾಗಿ ಇವರೆಲ್ಲರೂ ಕೂಡ ಸೇರಿ ಸುಮಾರಷ್ಟು ಜನ ಒಂದು ಆತ್ಮಗಳಿಗೆ ಹೋಗಿರ್ತಕ್ಕಂತಹವ್ರಿಗೆ ತೃಪ್ತಿಗೋಸ್ಕರ ಇಲ್ಲಿ ಪಾರಣಗಳನ್ನಿಟ್ಟು ತಿಲತರ್ಪಣವನ್ನು ಬಿಡುವಂತಹ ಶಾಸ್ತ್ರ ಇರ್ತಕ್ಕಂತಹದ್ದು. ಈ ರೀತಿ ಮಾಡೋದು ತುಂಬ ಶ್ರೇಷ್ಠತರವಾಗಿರುತ್ತೆ. ಹಾಗಾಗಿ ಅಕಾಲವಾಗಿ ಹೋಗಿರ್ತಕ್ಕಂತಹವರಿಗೆ ನಾರಾಯಣ ಬಲಿ ಅಂತ ಮಾಡುವಂತಹದ್ದು ಕಾರ್ಯ ಇರುತ್ತೆ. ಇವೆಲ್ಲವೂ ಕೂಡ ಶ್ರಾದ್ದ ಕಾರ್ಯದಲ್ಲಿ ವಿಶೇಷವಾಗಿ ಬರುತ್ತೆ. ಅನುಕೂಲ ಇರೋರು ಇಲ್ಲದೇ ಇರೋರು ನೋಡಿಕೊಂಡು ವ್ಯವಸ್ಥಿತವಾಗಿ ಮಾಡ್ಕೊಳ್ಳುವಂಥದ್ದು ಉತ್ತಮ.